ಏಕಾಏಕಿ ಬಂದು ಅಂಗಡಿಗಳನ್ನ ಎತ್ತಿಸ್ಬಿಟ್ರೆ ನಾವೇನು ಮಾಡಬೇಕು? ಸುಮ್ಮನೆ ಬಂದು ಖಾಲಿ ಮಾಡಿಬಿಡೋದು, ಏನು ಖಾಲಿ ಮಾಡೋದು ಹೇಳ್ತಾರೆ. ನಾಳೆಯಿಂದ ಹಾಕೋತೀವಿ, ಹಾಕೊಳ್ಳೋಕೆ ಪರ್ಮಿಷನ್ ಕೊಟ್ಟರೆ ಓಕೆ, ಇಲ್ಲಾಗ ವಿಷ ಕುಡಿಸ್ತಾರೆ. ಇವ್ರು ಹಿಂಗೆ ಮಾಡಲಿ ಸರ್, ನಾವು ಗ್ಯಾರಂಟಿ ವಿಷ ಕುಡಿಯೋದೇ, ನಾವು ಬರ್ತಿಕ್ಕಿ ವಿಷ ಕುಡಿತೀವಿ. ಯಾಕೆ ಈ ಬಡಕಟ್ಟಿನ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಇದು? ಬೀದಿ ಬದಿ ವ್ಯಾಪಾರಿಗಳ ಬದುಕಿಗೆ ಬರೆ ಎಳೆದ ಪಾಲಿಕೆ. ಏಕಾಏಕಿ ಅಂಗಡಿ ತೆರವುಗೊಳಿಸಿದ್ದರ ವಿರುದ್ಧ ಜನಾಕ್ರೋಶ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ವ್ಯಾಪಾರಸ್ಥರ ಆಗ್ರಹ. ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಆದರೆ ಇಲ್ಲಿ ಬದುಕ್ತಕ್ಕಂಥ ಜನರಿಗೆ ಉತ್ತಮವಾಗಿರತಕ್ಕಂಥ ಸೌಲಭ್ಯಗಳನ್ನು ತುಮಕೂರು ಮಹಾನಗರ ಪಾಲಿಕೆ ಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತಹದ್ದು. ಈ ಒಂದು ಪ್ರಶ್ನೆಯನ್ನು ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ತುಮಕೂರು ನಗರದ ಕಾಲ್ಟೆಕ್ ಸರ್ಕಲ್ನಿಂದ SSIT ಕಾಲೇಜ್ವರೆಗೂ ಇರತಕ್ಕಂಥ ಆ ಕಡೆ ಬರ್ತಾ ಒಂದು ಎಡಬದಿಯಲ್ಲಿರ್ತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನು ತುಮಕೂರು ಮಹಾನಗರ ಪಾಲಿಕೆ ಇದೀಗ ತೆರವನ್ನು ಮಾಡಿಸಿದೆ. ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಸಿಲ್ಲ. ಸುಮಾರು 1 ತಿಂಗಳು ಕಳೀತಾ ಬರ್ತಾ ಇದೆ. ಅವರ ಕುಟುಂಬಗಳು ನಡೆಸೋದಕ್ಕೂ ಕೂಡ ಕಷ್ಟ ಆಗ್ತಿರುವಂತಹದ್ದು. ಈ ಒಂದು ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಅಂಗಡಿ ಒಂದು ಬೀದಿ ಬದಿ ವ್ಯಾಪಾರಿಗಳು ಏನು ಹೇಳ್ತಾರೆ, ಅವರ ಸಮಸ್ಯೆಗಳೇನು, ಪಾಲಿಕೆಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ, ಎಲ್ಲರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಏನಾಗ್ತಿದೆ, ಏನು ಸಮಸ್ಯೆ ಆಗ್ತಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ, ಈ ಪಾಲಿಕೆ ಕೊಡ್ತಾ ಇರ್ತಕ್ಕಂಥ ಸಮಸ್ಯೆ ಏನು ಸರ್? ಸರ್ ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು. ಕಳೆದ 1 ತಿಂಗಳಿಂದ ಈ ಒಂದು ಕುಣಗಲ್ ಭಾಗದಲ್ಲಿ ಎಡಭಾಗದಲ್ಲಿ 1 ತಿಂಗಳಿಂದ ವ್ಯಾಪಾರಸ್ಥರನ್ನೆಲ್ಲ ತೆರವು ಮಾಡಿಸಿದ್ದಾರೆ. ಏನಕ್ಕೆ ಅಂತೇಳಿ ಕಾರಣ ಕೇಳಿದ್ರು ಕಾರಣ ಹೇಳ್ತಿಲ್ಲ. ಅಲ್ಲಿ ಪಾಲಿಕೆಗೆ ಹೋಗಿ ಕೇಳ್ದ ಅಂತಂದರೆ ಅಲ್ಲಿ ವೆಹಿಕಲ್ ಜಾಮ್ ಆಗ್ತಿದೆ, ಅದು ಇದು ಅಂತೇಳಿ ಸಕಾಲಗಳು ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಇಲ್ಲಿ ಸಮಸ್ಯೆ ನಾವು ಕಂಡಂಗೆ ದಿನನಿತ್ಯ ನಾವು ಇದೇ ರೋಡಲ್ಲಿ ಓಡಾಡೋದು, ಯಾವುದೇ ಥರದ ಸಮಸ್ಯೆ ಇರೋದಿಲ್ಲ. ಏಕಾಏಕಿ ತೆಗ್ದ ಅಂದರೆ ಈಗ ಮಕ್ಕಳುಗಳು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಫೀಸ್ ಕಟ್ಟಿಲ್ಲ, ಮನೆ ಬಾಡಿಗೆಗಳು ಕಟ್ಟಿಲ್ಲ. ನಮ್ಮ ಹತ್ರ ಬಂದು ನಮಗೆ ಒಂದು ಮನವಿಯನ್ನು ಮಾಡಿಕೊಟ್ಟಾಗ ನಾವು ಸುಮಾರು ಪತ್ರಗಳನ್ನು, ಒಂದು 2-3 ಪತ್ರಗಳನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿಗಳಿಗೆ ನಾವು ಕೊಟ್ಟಿದ್ದೀವಿ. ಕೊಟ್ಟು ಸಹ ಕೂಡ ಇಲ್ಲಿವರೆಗಾಗಿ ಪರ್ಯಾಯ ವ್ಯವಸ್ಥೆ ಇಲ್ಲ. ಇವರು ಏನು 2014 ಅಧಿನಿಯಮ ವೈಲೇಷನ್ ಮಾಡಿಬಿಟ್ಟು ಈ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆದ ಅಂತಂದರೆ ಉಗ್ರವಾದ ಹೋರಾಟವನ್ನು ನಾವು ತುಮಕೂರು ನಗರದ ಟೌನಲ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಮಹಾನಗರ ಪಾಲಿಕೆಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಇಲ್ಲಿ ಸಾಕಷ್ಟು ಎಲ್ಲ ತೀರಾ ಬಡವರೇ ಇರೋದು, ಯಾರು ಶ್ರೀಮಂತರು ಯಾರೂ ಇಲ್ಲ. ಒಂದೊತ್ತಿನ ಗಂಜಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಮನೆ ಒಂದು ಬಾಡಿಗೆ ಕಟ್ಟೋದಕ್ಕೋಸ್ಕರ ಇಲ್ಲಿ ಜೀವನ ಮಾಡ್ತಿದ್ದಾರೆ. ಇಂಥ ಜೀವನದ ಮೇಲೆ ಇವರು ಆಟ ಆಡ್ತಿದ್ದಾರೆ ಅಂತಂದರೆ ಮುಂದಿನ ದಿನಗಳಿಗೆ ಇವ್ರಿಗೆ ಪರ್ಯಾಯ ವ್ಯವಸ್ಥೆ ಅಂತಂದರೆ 2014 ಪ್ರಕಾರ ಪರ್ಯಾಯ ವ್ಯವಸ್ಥೆಯಾಗಿ ಅವ್ರಿಗೆ ಕುಡಿಯುವ ನೀರಿನ ಸೌಲಭ್ಯ, ಶೌಚಾಲಯದ ವ್ಯವಸ್ಥೆ ಮತ್ತು ಏನು ವೆಂಡಿಂಗ್ ಝೋನ್ ಮಾಡ್ತಾರಲ್ಲ ಆ ಥರ ಮಾಡಿಕೊಡ್ಬೇಕು. ಇವರು ಯಾವುದೇ ಮಾಡಿಕೊಡ್ದಲ್ಲೇ ಏಕಾಏಕಿ ತೆರವು ಮಾಡಿಸಿರೋದು ಭಾರಿ ಖಂಡನೀಯ ಇದು. ಹಾಗೆ ಇನ್ನೂ ಸಾಕಷ್ಟು ಜಾಗ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಚರಂಡಿ ಪಕ್ಕ ಸ್ಲ್ಯಾಬ್ ಆಗ್ತಾ ಅಂದರೆ ಸುಮಾರು ಒಂದು 25ರಿಂದ 30 ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಝೋನ್ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಹಾಗಾಗಿ ಮಹಾನಗರ ಪಾಲಿಕೆ ನಾನು ಎಚ್ಚರಿಕೆ ಕೊಡೋದೇನಪ್ಪ ಅಂತಂದರೆ, ತುಮಕೂರು ನಗರದಲ್ಲಿ ಇನ್ನು ಮುಂದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಏನನ್ನ ತೊಂದರೆ ಆಯಿತು ಅಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಪಾಲಿಕೆಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎಸ್, ಈ ಒಂದು ಸ್ಥಳೀಯವಾಗಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತಾರೆ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಏನು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ವ್ಯಾಪಾರ ಇಲ್ಲ ಸರ್, ನಮಗೆ 15-20 ದಿನ ಆಗೈತೆ. ನಾವು ಹೆಂಗೆ ಮಕ್ಕಳು ಓದಿಸೋಣ, SLC ಮುಗ್ದೈತೆ, ಬಾಡಿಗೆ ಕಟ್ಟೋಣ, ಮಕ್ಕಳೇ ಸಾಕೋಣ, ಊಟಕ್ಕೆ ಎಲ್ಲೋಗೋದು, ಮಕ್ಕಳು ಸ್ಕೂಲಿಗೆ ಸೇರಿಸಿಲ್ಲ ಅಂದರೆ ನಮ್ಮ ಥರನೇ ಮಕ್ಕಳು ಮತ್ತೆ ಬೀದಿಯಲ್ಲೇ ಅಲ್ವಾ ವ್ಯಾಪಾರ ಮಾಡಬೇಕು. ಅವರನ್ನ ಒಂದು ಏನಾನ ಓದಿ ಎಣಕಣ ಆಗಬೇಕು. ಅದರಲ್ಲೂ ನೀವು ಬಿಟ್ಟಿಲ್ಲ ಅಂದರೆ ನಾವೇನು ಮಾಡೋಣ? ಸಾಯ್ಬೇಕಾ ಇರಬೇಕಾ ನಾವು? ಅಷ್ಟು ಹೇಳಿ ಸರ್, ಅದೇ ನಾವು ಕೇಳ್ತಾ ಇದ್ದೀವಿ. ಅಲ್ಲ, ಈಗ ಮಹಾನಗರ ಪಾಲಿಕೆಯವರು ಬಂದು ತೆರವು ಮಾಡಿಸ್ಬೇಕಾದ್ರೆ ನಿಮ್ಗೆ ಏನು ಭರವಸೆ ಕೊಟ್ಟಿದ್ರು ಅಂತ? ನಮ್ಗೇನು ಹೇಳಿಲ್ಲ ಸರ್. ಏಕ್ಡಮ್ ಬಂದರು, ಅವ್ರು ಎತ್ತಬೇಕು ಅಂದ್ರು ಅಷ್ಟೇ. ನೀವು ಎತ್ತಿತೀರಾ, ನಾವು ಮುನ್ಸಿಪಾಲಲ್ಲಿ ಗಾಡಿಯಲ್ಲಿ ತುಂಬೋಣ ಅಂದರು ಸರ್. ಅವರೇ ತುಂಬ್ತಾ ಇದ್ರು ಸರ್, ತುಂಬ್ತೀವಿ ಅಂತಲೇ ತುಂಬಿದ್ರು, ಅದರಿಂದ ನಾವು ಎತ್ತಿದ್ವಿ. ಏನು ಉದ್ದೇಶಕ್ಕೋಸ್ಕರ ಎತ್ತಿರೋದೇ? ಟ್ರಾಫಿಕ್ ಆಗ್ತಾ ಇತ್ತಾ, ಇಲ್ಲ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಮಸ್ಯೆ ಆಗ್ತಿದೆ ಅಂತ? ಅದೆಲ್ಲ ನಮ್ಗೆ ಯಾರು ಏನೇನು ಹೇಳಿಲ್ಲ ಸರ್. ಅವ್ರ ಪಾಡಿಗೆ ಬಂದರು, ನೀವು ತೆಗಿತೀರಾ, ನಾವು ತೆಗಿಯೋಣ, ಗಾಡಿ ತರಿಸ್ರಿ ಟ್ಯಾಕ್ಟ್ರಿ ತರಿಸ್ರಿ ಅಂದರು. ಇನ್ನೇನು ಮಾಡೋಣ ಸರ್? ನಾವು ಎಲ್ಲ ಸಾಲ ಮಾಡಿ ಬಂಡವಾಳ ಹಾಕಿರ್ತೀವಿ, ಅದು ನೀವು ತುಂಬ್ಕೊಂಡು ಹೋಗ್ಬಿಟ್ರೆ ನಾವೇನು ಮಾಡೋಣ? ಅದರಿಂದ ನಾವೇ ಎತ್ತಿದ್ವಿ ಅಷ್ಟೇ ಸರ್ ಆಗಿದ್ದು, ಇನ್ನೇನಿಲ್ಲ ಸರ್. ನಾವಿವಾಗ ಏನಾಗಿದೆ ಅಂದರೆ ನಮ್ಮ ಮಕ್ಕಳು ಓದ್ಸೋಕ್ಕೂ ಆಗ್ತಾಯಿಲ್ಲ, ನಮ್ಮ ಜೀವನನೂ ಇಲ್ಲ ಸರ್. ತುಂಬ ಕಷ್ಟ ಇದೆ ನಮಗೆ. ಇವಾಗ ಬಾಡಿಗೆ ಕಟ್ಟಿಲ್ಲ ಅಂದರೆ ಮನೆ ಖಾಲಿ ಮಾಡು ಅಂತಾರೆ. 2 ಮಕ್ಕಳು ನಮ್ಮವು SLC. ನಮ್ಮ ಮಕ್ಕಳು SLCಗೆ ಹೋಗಿಲ್ಲ ಅಂದ್ರೇ ಅವ್ರ ಜೀವನನೇ ಇಲ್ಲ ಸರ್. ನಾವು ಎಲ್ಲಿಗೆ ಹೋಗೋಣ?
ಅದು ಬಿಟ್ಟರೆ ನಮ್ಗೆ ಇನ್ನೇನು ಇಲ್ಲ ಸರ್. ನಮ್ಮದು ಜೀವನನೇ ಫುಟ್ಪಾತಲ್ಲಿ ದುಡ್ದು ತಿನ್ನೋದು. ಇವತ್ತು ದುಡ್ಕೊಂಡು ಹೋದರೆ ಸರ್ ನಮ್ಮ ಮನೆಗೆ ರಾತ್ರಿ ಊಟ. ನಮಗೆ 3 ಮಕ್ಕಳೈತಿ, ನಾವು ಎಲ್ಲೋಗೋಣ ಸರ್? ಹಿಂಗೆ ಇವ್ರು ಮಾಡಿದ್ರೆ ನಾವು ಸಾಯೋದು ಬಿಟ್ಟರೆ ಇನ್ನೇನು ಇಲ್ಲ. ಇವ್ರ ಮೇಲೆ ಹೇಳೇ ನಾವು ಸಾಯ್ಬೇಕಿಲ್ಲ ಅಂದರೆ. ಪಾಲಿಕೆಗೆ ಏನಂತ ಹೇಳಿದ್ದಾರೆ ಇವಾಗ? ಹೇಳಿ, ನೀವೊಂದು ಮನವಿ ಕೊಟ್ಟಿದ್ದೀರಾ, ಹೇಳಿದ್ದೀರಾ? ಅದೆಲ್ಲ ಏನು ಯಾರು ಕೊಟ್ಟಿಲ್ಲ ಸರ್. ಕೊಟ್ಟರೆ ನಾವು ಐತೆ ಅಂತೀವಲ್ಲ ಸರ್. ಏಕ್ದಮ್ ಬಂದು ಎತ್ತು ಅಂದ್ರಲ್ಲ, ಒಂದು 2 ದಿವಸ ಟೈಮು ಕೊಟ್ಟಿಲ್ಲ. ಇಲ್ಲ ಎತ್ರಿ ಅಂದರು. ನಾವು ಎಲ್ಲ ಬಕ್ರಿ ಹಬ್ಬಕ್ಕೆ ಬಂಡವಾಳ ಹಾಕಿದ್ದೀವಿ. ಆ ಬಂಡವಾಳ ಎಲ್ಲ ನಮ್ದು ಹಾಳಾಗೋಯ್ತು ಸರ್. ಇವಾಗಲೂ ತಲ್ಲಗಾಡಿ ಮೇಲೆ ನಮ್ದು ಐತೆ, ಬರ್ರಿ ಬೇಕಾದ್ರೆ ತೋರಿಸ್ತೀನಿ ನಾನು. ಓಕೆ, ನಿಮಗೇನು ಸಮಸ್ಯೆ ಆಗ್ತದೆ? ನೀವೇನು ವ್ಯಾಪಾರ ಮಾಡ್ತಾ ಇದ್ದೀವಿ? ತರಕಾರಿ ಟೀ ಅಂಗಡಿ 10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಇವಾಗಿಂದ ಅಲ್ಲ, ಅವತ್ತಿಂದ ಸುಮ್ಮನೆ ಇದ್ರು. ಏಕಾಏಕಿ ಏನು ಹೇಳಿಲ್ಲ ಪಳಿಲ್ಲ ತೆಗೆದು ಅವರವರೇ ಹಿಂದಕ್ಕೆ ಇಕ್ತಾ ಇದ್ದಾರೆ. ಇನ್ನು ಮಗು ಅಡ್ಮಿಷನ್ ಮಾಡಿಸಿಲ್ಲ. ಅದು ಗೌರ್ಮೆಂಟ್ ಸ್ಕೂಲಿಗೋಸ್ಕೊಂಡೆ ಮಗು ಇದು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಅದಕ್ಕೆ ಬುಕ್ಸ್ಗಳು ಕೊಡಿಸಿಲ್ಲ. ಮತ್ತು ಮನೆ ಬಾಡಿಗೆ ಅವ್ರು ಮನೆ ಖಾಲಿ ಮಾಡು ಅಂತವ್ರೆ. ಸುಮ್ಮನೆ ಬಂದು ಖಾಲಿ ಮಾಡಿಬಿಡು ಅಂದ್ರೆ ಏನು ಖಾಲಿ ಮಾಡು ಅಂತ ಹೇಳ್ತಾರೆ. ಇವಾಗ ನಾವೇನು ಇವಾಗ ಗೆದ್ರೆ ಕೇಳ್ತೀವಿ, ಇಲ್ಲ ಹೋಗಿ ಅಲ್ಲೇ ವಿಷ ಕುಡಿತೀವಿ. ಆಫೀಸ್ ಮುಂದೆನೇ ವಿಷ ಕುಡಿತೀವಿ. ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ ನಮಗೆ. ನಾಳೆಯಿಂದ ಹಾಕೋತೀವಿ. ಹಾಕೊಳ್ಳೋಕೆ ಪರ್ಮಿಷನ್ ಕೊಟ್ಟರೆ ಓಕೆ, ಇಲ್ಲಾಂದ್ರೆ ಹೋಗಿ ವಿಷ ಕುಡಿತೀವಿ ಅಲ್ಲಿಂದನೇ. ಈಗ ಪಾಲಿಕೆ ಬಂದು ಏಕಾಏಕಿ ಎತ್ಸುವಂಥ ಸಂದರ್ಭದಲ್ಲಿ ನೀವು ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರೆ? ಹೇಳಿಲ್ಲ, ಏನು ಕೊಟ್ಲು ಇಲ್ಲ. ಸುಮ್ಮನೆ ಎತ್ಕೊಳ್ರಿ ಅಂತ ಅವರೇ ತೆಗ್ದು ಅವರೇ ಅಂಗಡಿ ಹೆಸರು ಆಚೆ. ನಾವ್ಯಾಕೆ ಕೊಡೋಣ ಅಂದ್ರು ಸರ್. ಆ ಟೈಮಲ್ಲಿ ನಾವ್ಯಾಕೆ ಕೊಡೋಣ, ನಮ್ಮನ್ನು ಕೇಳಿ ನೀವು ಅಂಗಡಿ ಇಟ್ರ ಅಂದರು. ಆ ಟೈಮ್ ನಾವು ಅದು ಕೇಳಿದ್ವಿ ಸರ್. ಲೈಸೆನ್ಸ್ ಏನಕ್ಕೆ ಮೇಡಮ್ ಕೊಟ್ಟಿದ್ದೀರಾ? ನಾವು ಇವಾಗ 10,000 ಲೋನ್ ಕೊಟ್ಟಿದ್ದೀರಲ್ಲ, ಹೆಂಗೆ ತೀರ್ಸೋಣ ಅಂದರೆ ಬೀದಿಯಲ್ಲಿ ತಳ್ಕೊಂಡು ವ್ಯಾಪಾರ ಮಾಡ್ರಿ ಅಂತಾನೆ ಕೊಟ್ಟಿದ್ದು, ಇಲ್ಲಿ ಕೊಟ್ಟಿಲ್ಲ ಅಂದರು. ನಾವು ಮಾರೋಕ್ಕಾಗುತ್ತಾ ಸರ್? 2 ಹೆಣ್ಮಕ್ಳು ಇಕ್ಕಿದ್ದೀವಿ. ತಕ್ಷಣಕ್ಕೆ ಸ್ಕೂಲಲ್ಲಿ ಕರೀತಾರೆ, ನಾವು ಅಲ್ಲಿ ಹೋಗ್ಬೇಕು ಬರಬೇಕಂದ್ರೆ ಗಾಡಿ ಎಲ್ಲಿ ಬಿಟ್ಟು ಹೋಗೋಣ ಸರ್? ನಾವು ಸ್ಕೂಲಿಗೆ ತಗೊಂಡೋದ್ರೆ ಅಲ್ಲಿ ಬಿಡ್ತಾರ ಸರ್ ನಮ್ಮನ್ನ ಸ್ಕೂಲಲ್ಲಿ? ಇವತ್ತು SLC ಮಕ್ಕಳನ್ನ ಎಲ್ಲಿ ಬಿಡೋಣ ಸರ್ ನಾವು? ನಮ್ಮ ಮಕ್ಕಳು ನಮ್ಮಂಗೆ ಓದ್ದಂಗೆ ಆಗ್ಬಿಟ್ರೆ ನಮ್ಮ ಜೀವನ ಏನಕ್ಕೆ ಸರ್? ನಾವು ಇವ್ರು ಮಾತ್ರ ಹಿಂಗಿರ್ಬೇಕು, ನಾವು ಹಿಂಗಿರೋಣ? ಬಡವ್ರೇನಾ ನಾವು? ಇವರಿಂದಾನೇ ವಿಷ ಕುಡಿಬೇಕು ಸರ್. ಹಂಗಂದ್ರೆ ಇವ್ರು ಹಿಂಗೆ ಮಾಡಲಿ ಸರ್. ನಾವು ಗ್ಯಾರಂಟಿ ವಿಷ ಕುಡಿಯೋದೇ, ನಾವು ಬರ್ದಿಕ್ಕಿ ವಿಷ ಕುಡಿತೀವಿ. ಅದು ಏನಾಗುತ್ತೆ? ನೀವೇನು ವ್ಯಾಪಾರ ಮಾಡ್ತೀರಾ ಸರ್? ನಾವು ಬೋಂಡಾ ಬಜ್ಜಿ ವ್ಯಾಪಾರ ಮಾಡ್ತೀವಿ SSIT ಕಾಲೇಜ್ ಹತ್ರ. ನಾವಿಲ್ಲಿರೋರು ನಾವೇ ಅಂತಲ್ಲ, ಪ್ರತಿಯೊಬ್ಬರು ಬೀದಿ ಬದಿಲಿ ವ್ಯಾಪಾರ ಮಾಡೋ ಅಂಥ ವ್ಯಕ್ತಿಗಳು ಎಲ್ಲರೂ ಸ್ವಚ್ಛವಾಗಿ ನೀಟಾಗಿ ಇಟ್ಕೊಂಡು ಅಷ್ಟು ನೀಟಾಗಿ ಕೆಲಸ ಮಾಡ್ತಾರೆ. ಅವರು ಬಂದಂಥ ವ್ಯಾಪಾರಿಗಳಿಗೆ, ಗ್ರಾಹಕರುಗಳಿರ್ಬೋದು, ಗಲೀಜು ಮಾಡೋದಾಗಲಿ, ಕಸ ಎಸೆಯೋದಾಗಲಿ ಏನೂ ಮಾಡೋದಿಲ್ಲ. ಯಾರಾದರೂ ಒಬ್ಬರು ತೊಂದರೆ ಮಾಡೋರು ಅಂದರೆ ಒಬ್ರಿಗೆ ತೊಂದರೆ ಕೊಟ್ಟು ನೀವು ತೊಂದರೆ ಮಾಡ್ತಿದ್ದೀರಾ ಅಂತ ಹೇಳಿ. ನಾವು ಬಾಡಿಗೆ ಕಟ್ಟಬೇಕು, ಮಕ್ಳುಗಳು ಓದಿಸ್ಬೇಕು. ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿ ಅಂತಾರೆ. ನಾವು ಒಂದು ದಿವಸ ಇಲ್ಲಿ ವ್ಯಾಪಾರ ಮಾಡಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಿನ್ನ ಬೆಳಗ್ಗೆಗೆ ತರಕಾರಿ ಇರಲ್ಲ, ರೇಷನ್ ಇರಲ್ಲ, ಏನು ಮಾಡ್ಬೇಕು ನಾವು? ಈ ಥರ ಮಾಡಿದ್ರೆ ಏಕಾಏಕಿ ಬಂದು ನೀವು ಅಂಗಡಿ ಹಾಕಬೇಡಿ ಅಂದರೆ ಎಲ್ಲರೂ ಮನೆಯಲ್ಲೂ ಸಮಸ್ಯೆ ಅದೇನೆ. ನಮ್ಮಿಂದ ಏನಾನ ತೊಂದರೆ ಆಗಿ ಗಲೀಜಿದೆ, ತೊಂದರೆ ಮಾಡ್ತಾಯಿದೆ, ಓಡಾಡೋರಿಗೆ ತೊಂದರೆ ಆಗಿದೆ ಅಂದರೆ ಬೇಕಾದ್ರೆ ಅಲ್ಲಿ ಎತ್ತಿಸಿ, ಇಲ್ಲ ಹಿಂದಕ್ಕೆ ಇಕ್ಕಳ್ಳಿ ಅಂತ ಹೇಳಿ ನಾವು ಹಿಂದಕ್ಕೆ ಇಕ್ಕೊಳ್ತೀವಿ. ಏಕಾಏಕಿ ಬಂದು ಅಂಗಡಿಗಳನ್ನ ಎತ್ತಿಸ್ಬಿಟ್ರೆ ನಾವೇನು ಮಾಡ್ಬೇಕು ಸರ್? ಒಟ್ಟಿನಲ್ಲಿ ಮಹಾನಗರ ಪಾಲಿಕೆ ಏಕಾಏಕಿ ಬಂದು ಅಂಗಡಿಗಳನ್ನು ಎತ್ತಿರ್ತಕ್ಕಂಥದ್ದು ನಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು, ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ವಿಷ ಕುಡಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಮಹಾನಗರ ಪಾಲಿಕೆ ಕೊಟ್ಟಿರ್ತಕ್ಕಂಥದ್ದು. ಗಂಗಸರ ರಾಜವರು ಕೂಡ ಇದ್ದಾರೆ, ಅವ್ರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕೂಡ ನೋಡಿದ್ದೀರಾ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು ಎಷ್ಟು ಜನಕ್ಕೆ ತೊಂದರೆ ಆಗ್ತಿರ್ಬೋದು? ಯಾಕೆ ಈ ಸೈಡ್ ಮಾತ್ರನೇ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ಆ ಸೈಡ್ ಯಾಕೆ ಕ್ಲೋಸ್ ಮಾಡಿಸಿಲ್ಲ ಅಂತ? ಸರ್, ತುಮಕೂರು ಮಹಾನಗರ ಪಾಲಿಕೆ ಕಮಿಷನರ್ ನೂತನವಾಗಿ ಬಂದಿದ್ದಾದ ಮೇಲೆ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬಾರ್ದು ಅಂತೇಳಿ ಕಸಿನ ರಾಶಿಯನ್ನು ಸುರಿದಿರೋದು ಇದು ಮಾನವೀಯತೆ ಮೆರೆದಿರ್ತಕ್ಕಂಥ ದೃಶ್ಯ. ಎರಡನೇದಾಗಿ ಮಾರ್ಕೆಟ್ ಮುಂಭಾಗ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರಿಗೆ ಹೆಲ್ತ್ ಇನ್ಸ್ಪೆಕ್ಟ್ರು ಹಾಗೂ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರನ್ನ ಕರ್ಕೊಂಡೋಗಿ ಏಕಾಏಕಿ ಅಂಗಡಿಗಳನ್ನ ತೆರವುಗೊಳಿಸ್ತಾ ಇರೋದು. ಮೂರನೇದಾಗಿ ಈಗ ಕುಣಿಗಲ್ ಮುಖ್ಯ ರಸ್ತೆಯಿಂದ ಸಿದ್ಧಾರ್ಥ ಕಾಲೇಜ್ವರೆಗೂ ಈ ಅಂಗಡಿಗಳನ್ನ ಏಕಾಏಕಿ ಇವರು ತೆರವುಗೊಳಿಸ್ತಾ ಇದ್ದಾರೆ. ಈಗ ಬಲಾಢ್ಯರು ಈಗ ಮಂಡಿಪೇಟೆಯಲ್ಲಿ ಆಗಿರ್ಬೋದು ಸರ್, ಮಂಡಿಪೇಟೆಯಲ್ಲಿ ಬಾಡಿಗೆ ಇಟ್ಕೊಂಡಿದ್ದಾರೆ. ದಿನಸಿ ಅಂಗಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಧನಿಯಾ ಸಾಮಾನು ಎಲ್ಲ ರೋಡ್ಗೆ ಇಟ್ಕೊಂಡಿದ್ದಾರೆ. ಅವನ್ನೆಲ್ಲ ತೆರವುಗೊಳಿಸೋಕ್ಕಾಗ್ತಿಲ್ಲ ಇವ್ರಿಗೆ. ಏನು ಸರ್, ಏನೋ ಜೀವನಕ್ಕೆ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ ತನಕ ಜೀವನ ಮಾಡ್ತಕ್ಕಂಥ ವ್ಯಾಪಾರಸ್ಥರುಗಳಿಗೆ ಇವರು ಏಕಾಏಕಿ ಬಂದು ಬಲಾಢ್ಯ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ತೋರಿಸ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು. ಯಾಕೆ ಈ ಬಡ ಕುಟುಂಬ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಇದು? ಹಿಂದಿರ್ತಕ್ಕಂಥ ಅಧಿಕಾರಿಗಳು ಉತ್ತಮ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ, ಬಡವ್ರ ಪರವಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನೂತನವಾಗಿ ಬಂದಿರತಕ್ಕಂಥ ಕಮಿಷನರ್ ಮೇಡಮ್ನವರು ಹಾಗೂ ಅವರ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಇವ್ರನ್ನ ಇದು ಮಾಡ್ತಿದ್ದಾರೆ? ಹಾಗೆ ಹೆಲ್ತ್ ಇನ್ಸ್ಪೆಕ್ಟ್ರುಗಳು ಅವರೇ ತುಮಕೂರನ್ನ ಕೊಂಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ನನಗೆ ಇದು ಮಾಡ್ತಾ ಇದ್ದಾರೆ. ಈ ನೋಡಿ, ರಾಜೀವ್ ಗಾಂಧಿ ನಗರ ಈ ಎಲ್ಲ ಶಾಲಾ ಕಾಲೇಜ್ಗಳ ಮುಂಭಾಗ ರಾಶಿ ಕಸದ ರಾಶಿಗಳು ಬಿದ್ದಿದೆ, ಅದನ್ನು ತೆರವುಗೊಳಿಸ್ತಾ ಇಲ್ಲ ಸರ್. ಕಸದ ರಾಶಿಗಳು ಬಿದ್ದಿದೆ.
ಅವನ್ನ ಯಾವ ಮುಟ್ತಲೇ ಇಲ್ಲ. ಬೀದಿ ನಾಯಿಗಳು ಮಕ್ಕಳನ್ನ ಮರಿನ ಎಲ್ಲರನ್ನೂ ಕಡಿತಾ ಇದ್ದಾವೆ. ಅದನ್ನು ಇಡಿಸೋ ಕೆಲಸಗಳನ್ನು ಮಾಡ್ತಿಲ್ಲ. ಇವರೇನಾದರೂ ವ್ಯಾಪಾರಸ್ಥರು ಏನೋ ಮಕ್ಕಳನ್ನೋ ಮರಿನೋ ಯಾಕಂದ್ರೆ ಜೀವನ ಮಾಡ್ತಾವ್ರೆ ಅಂದರೆ ಅವ್ರು ಬೆಳಿಗ್ಗೆ ಆದರೆ ಕಣ್ಣಲ್ಲಿ ನೀರಲ್ಲಿ ಕೈ ತೊಳಿತಾ ಇದ್ದಾರೆ ಸರ್. ಯಾಕೆ 2014ರ ಅಧಿನಿಯಮದ ಪ್ರಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ತೆಳ್ಳಗಾಡಿಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥ ಆದೇಶ ಇದೆ. ಅದೇ ಪ್ರಕಾರ ಇಂದಿನಿಂದ ಯಥಾಸ್ಥಿತಿಯಲ್ಲಿ ವ್ಯಾಪಾರ ಮಾಡ್ತಿದ್ರು. ನೀವು ಪಾಲಿಕೆಯವರು ಮಾಮೂಲಿ ನಿಮ್ಮ ಹತ್ರ ಲೈಸೆನ್ಸ್ ತಗೊಂಡು ಎಷ್ಟು ಜನ ಇದ್ದಾರೋ ಅವ್ರನ್ನ ಇವತ್ತಿಂದ ವ್ಯಾಪಾರ ಮಾಡೋಕ್ಕೆ ನಮ್ಮ ಸಮೃದ್ಧಿ ತಂಡ ಸಿದ್ಧವಾಗಿ ನಿಂತಿದೆ. ಬಡವ್ರ ಪರ ನಾವು ಧ್ವನಿ ಎತ್ತುತ್ತೀವಿ. ಬಡವರಿಗೆ ನ್ಯಾಯ ಸಿಕ್ಕೋವರೆಗೂ ನ್ಯಾಯಸಮ್ಮತವಾಗಿ ಕಾನೂನುಬದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಇದೇ ರೀತಿ ಏನಾನ ಮುಂದುವರೆದ್ರೆ ನಮಗೆ ಅನಿಸಿಕೆ ಏನಾಗ್ತಿದೆ ಅಂದರೆ ಈ ಮಾನ್ಯ ಸಚಿವರು ಮುಖ್ಯಮಂತ್ರಿ ಆದಮೇಲೆ ಈ ರೋಡಲ್ಲಿ ಓಡಾಡೋಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅವರೇನು ಪಾಪ ಅವರೇನು ಹೇಳಿಲ್ಲ. ಈಗ ಇವ್ರನ್ನ ಮೆಚ್ಚಿಸ್ಬೇಕು ಅಂತೇಳಿ ಈ ಬಡವ್ರನ್ನ ಕಣ್ಣೀರಲ್ಲಿ ಕೈ ತೋರಿಸ್ತಾ ಇದ್ದಾರೆ. ಅವ್ರ ಅಧಿಕಾರಿಗಳು ಅವರು ಸ್ಥಾನದಲ್ಲಿರ್ತಕ್ಕಂಥವ್ರು ಇಷ್ಟು ವರ್ಷನೂ ಅವ್ರು ಜೀವನ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ಅಲ್ಲಿ ಸಿದ್ಧಾರ್ಥ ಕಾಲೇಜ್ ಮುಂಭಾಗ ಕಬ್ನಾಲ್ ಮಾಡ್ತಾಯಿದ್ರು. ಅವ್ರನ್ನ ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ತಗ್ಸಿ ಅಂತೇಳಿ ಮಹಾನಗರ ಪಾಲಿಕೆಯವರು, ದಫೇದಾರರುಗಳು, ಈ ಹೆಲ್ತ್ ಇನ್ಸ್ಪೆಕ್ಟ್ರುಗಳು, ಹಾಗೆ ಒಳಗಡೆಗೆ ಹೋಗಿ ನಾವು ಸುಮಾರು ಮನವಿ ಪತ್ರಗಳನ್ನು 4ರಿಂದ 5 ಕೊಟ್ಟಿದ್ದೀವಿ. ಬರೀ ಮೊಸಳೆ ಕಣ್ಣೀರು ಒರೆಸಿ ಕಳಿಸ್ತಾರೆ ಬಿಟ್ಟರೆ ವಿನಃ ಅವ್ರಿಗೆ ಪರಿಹಾರ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಹಾಗೆ ರೈಲ್ವೆ ಸ್ಟೇಷನ್ ಹತ್ರ ಗಾಡಿಗಳನ್ನ ತಂದು ನಿಲ್ಸೋಗ್ತಿದ್ದಾರೆ. ಅದನ್ನು ಯಾರೂ ಕೇಳಲ್ಲ ಸರ್. ಹಾಗೆ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು, ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಗಳಾಗಿರ್ಬೋದು, ರಾಜಕಾಲುವೆ ಒತ್ತುವರಿ ಆಗಿರ್ಬೋದು, ಇವ್ಯಾವನ್ನೂ ತಡೆದಂತಕ್ಕಂಥ ಮಹಾನಗರ ಪಾಲಿಕೆ ಈ ಬಡವ್ರ ಬಗ್ಗರಿಗೆ ಯಾಕೆ ಈ ಥರ ಮಾಡ್ತಾ ಇದೆ ಅನ್ನೋದು ನಮಗೆ ದಿಕ್ಕೇ ತೋಚಂಗಾಗಿದೆ. ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀವಿ, ಇದೇನಾದರೂ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂದರೆ ಕಾನೂನುಬದ್ಧವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಗತಾಯ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಇದು ಇಲ್ಲಿರ್ತಕ್ಕಂಥ ಜನರು, ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಕ್ಕಂಥದ್ದು. ಅಂದರೆ ಸಾಕಷ್ಟು ವರ್ಷಗಳಿಂದ ಇಲ್ಲೇ ಕೂಡ ನಾವು ಬೀದಿ ಬದಿ ವ್ಯಾಪಾರಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದೇವೆ. ಏಕಾಏಕಿ ಬಂದು ಅಂಗಡಿಗಳನ್ನು ತೆರವು ಮಾಡಿದ್ದು ನಮ್ಮ ಬದುಕಿಗೆ ಒಂದು ಕೊಡಲಿ ಪೆಟ್ಟಾಗ್ತಾ ಇದೆ. ಈ ಬಗ್ಗೆ ಮಹಾನಗರ ಪಾಲಿಕೆ ನಮಗೆ ಪರ್ಯಾಯ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಇಲ್ಲಾಂದರೆ ಅಲ್ಲೇ ಕೂಡ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಅದ್ರ ಕಡೆ ಗಮನ ಹರಿಸೋದು ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಯಾಕೆ ಈ ರೀತಿಯಾದಂತಹ ಬ್ರಹ್ಮಾಸ್ತ್ರವನ್ನು ಹೂಡ್ತಾ ಇದ್ದಾರೆ, ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು.